ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಗಂಗಾವತಿ ನಗರದ ಬಸವಣ್ಣ ಸರ್ಕಲ್ನಲ್ಲಿರುವ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಇಂದು ದಿನಾಂಕ 30/1/2026 ಶ್ರೀ ಕಾಳಿಕಾದೇವಿ ದೇವಸ್ಥಾನದ 83ನೇ ವರ್ಷದ ವಾರ್ಷಿಕೋತ್ಸವವನ್ನು ಕಾಳಿಕಾದೇವಿ ದೇವಸ್ಥಾನದ ಟ್ರಸ್ಟಿನವರು ಮತ್ತು ವಿಶ್ವಕರ್ಮ ಸಮಾಜದ ಬಂಧು ಮಿತ್ರರು ಅದ್ದೂರಿಯಾಗಿ ನೆರವೇರಿಸಿದರು. ಗಂಗಾವತಿಯ ಸಮಸ್ತ ನಾಗರಿಕರ ನಮಸ್ಕಾರಗಳು. ನಮ್ಮ ವಿಶ್ವಕರ್ಮ ಸಮಾಜದ ಕುಲದೇವತೆಯಾಗಿರತಕ್ಕಂಥ ಶ್ರೀ ಕಾಳಿಕಾ ಮಾತೆಯ ಈ ದಿನ 83 ವರ್ಷದ ವಾರ್ಷಿಕೋತ್ಸವ ನಮ್ಮ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆ ನಾವು ಈ ದಿನ ಸಾಮೂಹಿಕ ಉಪನಯನ ಮತ್ತು ಸರ್ವ ಸಮಾಜದವರಿಗೂ ಪ್ರಸಾದ ಸೇವೆಯನ್ನು ಇಟ್ಟುಕೊಂಡಿದ್ದೇವೆ. ಆ ಕಾಳಿಕಾ ದೇವ ಎಲ್ಲ ವಿಶ್ವಕರ್ಮ ಸಮಾಜದವರಿಗೂ ಹಾಗೂ ಸರ್ವ ಗಂಗಾವತಿ ಸರ್ವ ಸಮಾಜದವರಿಗೂ ಸರ್ವ ಭಕ್ತರಿಗೂ ಒಳ್ಳೆಯದು ಮಾಡಲಿ ಅಂತ ಈ ವಿಶ್ವಕರ್ಮ ಸಮಾಜದ ಮೂಲಕ ನಾನು ವಿಜ್ಞಪ್ತಿ ಮಾಡಿಕೊಳ್ತೀನಿ. ಗಂಗಾವತಿ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಶ್ರೀ ಕಾಳಿಕಾ ದೇವಿ ದೇವಸ್ಥಾನವು ಇತಿಹಾಸವುಳ್ಳ ಒಂದು ದೇವಸ್ಥಾನ ಆಗಿದ್ದು, ಸುಮಾರು 83 ವರ್ಷಗಳಿಂದ ಈ ದೇವಸ್ಥಾನ ಒಂದು ಒಳ್ಳೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಇದು 83ನೇ ವಾರ್ಷಿಕೋತ್ಸವ. ಕಳೆದ 75 ವಾರ್ಷಿಕೋತ್ಸವವನ್ನು ನಾವು ಬಹಳ ಅದ್ದೂರಿಯಿಂದ ಮಾಡಿದ್ದೀವಿ. ತದನಂತರ ವಾರ್ಷಿಕೋತ್ಸವ ಒಂದು ಒಳ್ಳೆ ಕಾರ್ಯಕ್ರಮಗಳ ಜೊತೆಗೆ ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದೆ 85ನೇ ವರ್ಷ ಕೂಡ ನಾವು ಒಂದು ಅದ್ಭುತವಾಗಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ. 100 ವರ್ಷ ಕಾರ್ಯಕ್ರಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಒಳ್ಳೆ ಅದ್ಭುತವಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಇವತ್ತಿನ ದಿನಗಳಲ್ಲಿ ನಾವು 4 ಒಟುಗಳನ್ನ ಅಂದ್ರೆ ಉಪನಯನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮತ್ತು ಹೋಮ ಹವನಗಳನ್ನು ಮಾಡಿದ್ದೇವೆ. ನಮ್ಮ ನಗರದ ಎಲ್ಲ ಸರ್ವ ಧರ್ಮದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಮ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಕಾಳಿಕಾ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಇಂದಿಗೆ 83 ವರ್ಷ ಕಳೆದು, ಸ್ವತಂತ್ರಕ್ಕಿಂತ ಪೂರ್ವದಲ್ಲೇ ಈ ಸ್ಥಾಪನೆ ಆಯಿತು. 83 ವರ್ಷದೂ ವಿಜೃಂಭಣೆಯಿಂದ ನಡ್ಕೊತ ಬಂದಿದೆ. ಈಗೆಲ್ಲ ನಮ್ಮ ಕಾಳಿಕಾದೇವಿ ಯುವಕ ಸಂಘ ಎಲ್ಲ ಸ್ಥಾಪನೆ ಆದ್ಮೇಲೆ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಎಲ್ಲ ಯುವಕರೆಲ್ಲ ಸೇರಿ ಎಲ್ಲರೂ ತನುಮನದಿಂದ ಸಹಕಾರ ನೀಡಿ ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ. ಎಲ್ರಿಗೂ ನಮ್ಮ ಕಾಳಿಕಾ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ.